ರಾಜ್ಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಎಳೆಯ ಹೃದಯಗಳಿಗೆ ಹೃದಯಾಘಾತವಾಗ್ತಾ ಇದೆ. ಹದಿಹರೆಯದ ಯುವಕ ಯುವತಿಯರಲ್ಲಿ ಹೃದಯಾಘಾತದ ದುರಂತಗಳು ಸಂಭವಿಸ್ತಾ ಇದೆ. ದಿನ ಬೆಳಗ್ಗೆ ಇದೇ ರೀತಿಯ ಆತಂಕಕಾರಿ ಸುದ್ದಿಗಳನ್ನ ಕೇಳುವುದಾಗಿದೆ. ಹೇಗೆ ಈ ಹೃದಯಾಘಾತದ ವಿಚಾರಗಳನ್ನ ಕೇಳಿ ಭಯ ಭೀತಿಗೊಂಡಿರುವಂತಹ ಜನರು ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ತಪಾಸಣೆಗಳಿಗಾಗಿ ಜನರು ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಂತೂ ಖ್ಯಾತ ಹೃದ್ರೋಗ ಸಂಸ್ಥೆಯಾಗಿರುವಂತಹ ಜಯದೇವ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿದೆ. ಸರತಿ ಸಾಲಿನಲ್ಲಿ ನಿಂತು ನಮ್ಮ ಹೃದಯಕ್ಕೆ ಏನಾದ್ರೂ ಆಗಿದ್ಯಾ ಅಂತ ಜನರು ವೈದ್ಯರ ಬಳಿ ವಿಚಾರಿಸುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಈ ಹೃದಯಾಘಾತದ ಪ್ರಕರಣಗಳು ಜನರನ್ನ ಕೆಂಗಡಿಸಿವೆ. ಪ್ರಮುಖವಾಗಿ ಜಯದೇವ್ ಆಸ್ಪತ್ರೆಗೆ ದಿನಾಲು ಸದ್ಯದ ಸ್ಥಿತಿಯಲ್ಲಿ ಅದರಲ್ಲೂ ಕಳೆದ ತಿಂಗಳಿನಿಂದ ಸಾವಿರಾರು ಜನರು ಹೃದಯ ತಪಾಸಣೆಗಾಗಿ ಆಗಮಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಬರ್ತಾ ಇದ್ದಂತಹ ಜನರ ಸಂಖ್ಯೆ ಈಗ ದುಪ್ಪಟ್ಟಾಗಿದೆ. 700ರಿಂದ 1,000ವನ್ನ ಮೀರಿದೆ. ಹೀಗಾಗಿ ಹೃದಯಾಘಾತದ ಪ್ರಕರಣಗಳಿಂದ ಭಯಭೀತು ರೋಗಿಗಳಲ್ಲದವರು ಕೂಡ ಜಯದೇವಕ್ಕೆ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೈಜ ಹೃದ್ರೋಗಗಳಿಗೆ ಸಂಕಷ್ಟ ಎದುರಾಗಿದೆ. ಜನಜಂಗುಳಿಯಿಂದ ತುಂಬಿರುವಂತಹ ಆಸ್ಪತ್ರೆಯಲ್ಲಿ ಈ ಮೊದಲಿನಿಂದಲೂ ಚಿಕಿತ್ಸೆ ಪಡಿತಾ ಇರುವ ರೋಗಿಗಳು ಸ್ಟಂಟ್ ಹಾಕಿಕೊಂಡು ಸಾಲಿನಲ್ಲಿ ನಿಲ್ಲೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ವೈದ್ಯರ ಸಲಹೆಯಂತೆ ನಿಗದಿತ ಸಮಯಕ್ಕೆ ಹೃದಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕಿರುವಂತಹ ರೋಗಿಗಳು ಕಾಯುವಂತಾಗಿದೆ. ಇನ್ನು ದಿನಂಪ್ರತಿ ಜನರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವವರ ಕಾರಣಕ್ಕಾಗಿ ಅವರಿಗೆ ಅನಾನುಕೂಲವಾಗದಂತೆ ಆಸ್ಪತ್ರೆ ವತಿಯಿಂದ ಹೆಚ್ಚುವರಿಯಾಗಿ 4 ಕೌಂಟರ್ಗಳನ್ನ ತೆರೆಯಲಾಗಿದೆ. ಅಷ್ಟೇ ಅಲ್ಲದೆ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಕೆಲಸದ ಅವಧಿ 1 ಗಂಟೆ ಮುಂಚಿತವಾಗಿ ಬರೋಕೆ ತಿಳಿಸಿದೆ. ಜೊತೆಗೆ ಆಸ್ಪತ್ರೆ OPDಯನ್ನು ಸಹ 9 ಗಂಟೆ ಬದಲಾಗಿ 8 ಗಂಟೆಗೆ ತೆರೆಸಲಾಗ್ತಾ ಇದೆ. ಇದರಿಂದ ಆಸ್ಪತ್ರೆಗೆ ಆಗಮಿಸ್ತಾ ಇರುವಂತಹ ಜನರಿಗೆ ಸಾಕಷ್ಟು ಪ್ರಯೋಜನವಾಗ್ತಾ ಇದೆ. ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಅಧ್ಯಯನ ನಡೆಸೋಕೆ ಇದೆ ಜಯದೇವ್ ಹೃದ್ರೋಗ ವಿಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆಗೆ ನೀಡಿತು. ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ KS ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಯನ ನಡೆಸಿ ಆರೋಗ್ಯ ಸಚಿವರಿಗೆ ವರದಿಯನ್ನ ನೀಡಿದೆ. ಇದರಲ್ಲಿ ಮುಖ್ಯವಾಗಿ ಒಬೆಸಿಟಿ, ದೇಹದ ತೂಕ ಹೆಚ್ಚಳ, ಕುಟುಂಬದ ಹಿನ್ನೆಲೆ, ಧೂಮಪಾನ, ರಕ್ತದಲ್ಲಿರುವಂತಹ ಕೊಬ್ಬಿನ ಅಂಶ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಈ ಅಂಶಗಳು ಹೃದಯಾಘಾತಕ್ಕೆ ಕಾರಣವಾಗಿದೆ. ಅಲ್ಲದೆ ದೈಹಿಕ ಚಟುವಟಿಕೆಯನ್ನ ಹೆಚ್ಚಿಸುವುದು, ಧೂಮಪಾನ ಸೇವನೆ ಬಿಡುವುದು, ಸ್ಕ್ರೀನ್ ಟೈಮ್ ಕಡಿಮೆ ಮಾಡುವುದು, ಸಕ್ಕರೆ ಮತ್ತು ಉಪ್ಪು ಸೇವನೆ ಕಡಿಮೆ ಮಾಡಬೇಕು. ಮುಖ್ಯವಾಗಿ ಸಾಕಷ್ಟು ನಿದ್ರೆ ಅಂದ್ರೆ ಕನಿಷ್ಠ 7 ಗಂಟೆ ಆದ್ರೂ ನಿದ್ದೆ ಮಾಡಬೇಕು. ಹಾಗೆ ಒತ್ತಡ ಕಡಿಮೆ ಮಾಡುವುದು, ಈ ಎಲ್ಲವನ್ನ ಅಳವಡಿಸಿಕೊಂಡ್ರೆ ಹೃದಯಾಘಾತದಿಂದ ತಪ್ಪಿಸಿಕೊಳ್ತೇವೆ ಅಂತ ವರದಿ ಕೂಡ ಹೇಳಿದೆ. ಹೀಗಾಗಿ ಹೃದಯಾಘಾತದ ಲಕ್ಷಣಗಳು ಕಂಡು ಬಂದ್ರೆ ಮೊದಲು ವೈದ್ಯರ ಬಳಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಪ್ರತಿಯೊಬ್ರು ನಮ್ಮ ಹೃದಯಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಿದೆ. ಯಾರೊಬ್ರು ಭಯ ಪಡದೆ ವೈದ್ಯರ ಸಲಹೆಯಂತೆ ಜೀವನ ಶೈಲಿಯನ್ನ ರೂಢಿಸಿಕೊಂಡ್ರೆ ಈ ರೀತಿಯ ಗಂಭೀರ ಸಮಸ್ಯೆಗಳಿಂದ ದೂರವಿರೋಕೆ ಸಾಧ್ಯವಾಗುತ್ತೆ. ಆದ್ರೆ ಸಣ್ಣ ವಿಚಾರಕ್ಕೂ ಅನಗತ್ಯವಾಗಿ ಭಯಪಡುವ ಆಸ್ಪತ್ರೆಗೆ ಓಡಿ ಬರುವ ಅಗತ್ಯ ಇಲ್ಲ ಅಂತ ಕೆಲ ವೈದ್ಯರು ಕಿವಿ ಮಾತನ್ನ ಹೇಳಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.